ಹರಿ ಓಂ ನಮಸ್ತೆ ಯೋಗ ವೀಕ್ಷಕರೇ, ಹೆಲ್ತ್ ಲಿಟಲ್ ಚಾಂಪ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿರೋ ಅಭ್ಯಾಸವನ್ನ ತಗೊಂಡು ಬಂದಿದ್ದೀನಿ ನಾನು ನಿಮಗೆ. ಕ್ರಿಯೆಗಳು ಅಂತ ನೀವು ಕೇಳಿರಬಹುದೇನೋ. ಯೋಗಾಭ್ಯಾಸ ಮಾಡೋರಿಗೆ ಅದು ಚಿರಪರಿಚಿತ ಇರುತ್ತೆ. ಕ್ರಿಯೆಗಳು ಅನ್ನುವಂಥದ್ದು ಯೋಗಾಭ್ಯಾಸದ್ದೇ ಒಂದು ಭಾಗ. ಈ ಕ್ರಿಯೆಗಳಂದ್ರೆ ಏನು? ಇದು ಶರೀರಕ್ಕೆ ಮಾಡುವಂಥದ್ದು, ಅಂದ್ರೆ ಅನ್ನಮಯ ಕೋಶಕ್ಕೆ ಮಾಡುವಂಥದ್ದು, ಬಾಡಿ ಲೆವೆಲ್ಗೆ ಮಾಡುವಂಥದ್ದಾಗಿರುತ್ತೆ. ಕ್ರಿಯೆಗಳು ಅಂತಂದ್ರೆ ಇಂಟರ್ನಲ್ ಆರ್ಗ್ಯಾನ್ಸ್ಗಳನ್ನ, ಒಳ ಅಂಗಗಳನ್ನ ಶುಚಿ ಮಾಡುವಂತಹ ವಿಧ. ಇದು ಯೋಗ ಪರಿಭಾಷೆಯಲ್ಲಿ ಇದನ್ನ ಕ್ರಿಯೆಗಳು ಅಂತ ಕರೀತಾರೆ. 6 ಕ್ರಿಯೆಗಳಿದೆ, ಷಟ್ ಕ್ರಿಯೆಗಳು ಅಂತ ಕರಿತೀವಿ. ಈ ಭಾಗದಿಂದ ಈ ಭಾಗದವರೆಗೂ, ಅಂದ್ರೆ ಮೇಲ್ಭಾಗದ ಶರೀರದ ಎಲ್ಲ ಅಂಗಾಂಗಗಳಿಗೆ, ಮುಖ್ಯ 6 ಭಾಗಗಳಿಗೆ ಇಲ್ಲಿ ಶುಚಿತ್ವವನ್ನ ಮಾಡ್ತಾ ಹೋಗುವಂಥದ್ದು. ಹಾಗೆ ಮಾಡಿದ್ರೆ ಸಾಕು, ಅದು ನಮ್ಮ ಆರೋಗ್ಯ ಸರಾಗವಾಗಿ ಒಂದೇ ರೀತಿಯಲ್ಲಿ ಇರ್ತಾ ಹೋಗುತ್ತೆ. ಅದನ್ನ ಪೀರಿಯಾಡಿಕ್ ಆಗಿ, ಅಂದ್ರೆ ಟೈಮ್ ಟು ಟೈಮ್, ಒಂದು 15 ದಿನಕ್ಕೊಂದ್ಸತಿನೋ ತಿಂಗಳಿಗೊಂದ್ಸತಿನೋ ಮಾಡ್ತಾ ಇದ್ರೆ ನಾವು ಆರೋಗ್ಯದಿಂದ ಇರ್ತೀವಿ. ಯಾಕಂದ್ರೆ ಈ ಭಾಗದಲ್ಲೇ ನಾವು ಹೊರಭಾಗದ, ಅಂದ್ರೆ ಫಾರಿನ್ ಪಾರ್ಟಿಕಲ್ಸ್ಗಳನ್ನ ತುಂಬಿಸ್ಕೊಳ್ಳೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾವು ತಿನ್ನುವಂಥ ಆಹಾರ ಅದು ಫಾರಿನ್ ಪಾರ್ಟಿಕಲ್ಸ್, ಹೊರಗಡೆಯಿಂದ ಬರುವಂಥದ್ದು. ನಾವು ಸೇವನೆ ಮಾಡುವಂಥ ಗಾಳಿ, ಇವೆರಡೂ ಫಾರಿನ್ ಪಾರ್ಟಿಕಲ್ಸ್ ಹೊರಗಡೆಯಿಂದ. ಸೊ ಗಾಳಿಯಲ್ಲಿ ಕೂಡ ಕಲುಷಿತವಾಗಿರುವ ಗಾಳಿ, ಧೂಳು ಹೋಗ್ತಾ ಇದೆ. ಆಹಾರದಲ್ಲಿ ಕೂಡ ಕಲುಷಿತ ಆಹಾರಗಳು ಹೋಗ್ತಾ ಇದೆ. ಸೊ ಇದು ನಮ್ಮನ್ನ ಒಳಗಡೆಯಿಂದ ಅಸ್ತವ್ಯಸ್ತ ಮಾಡುವ ಸಾಧ್ಯತೆಗಳಿದೆ. ಸೊ ಅದನ್ನು ಶುಚಿ ಮಾಡೋದಕ್ಕಿರುವಂಥದ್ದೇ ಕ್ರಿಯೆಗಳಾಗಿರುತ್ತೆ. ಹಾಗಾದ್ರೆ ಶರೀರದ ಕೆಳಭಾಗಕ್ಕೆ ಶುಚಿತ್ವ ಬೇಡ. ಅಲ್ಲಿ ಒಳಗಡೆನೆ ಫಿಲ್ಟರ್ ಆಗಿರುವಂತಹ ನ್ಯೂಟ್ರಿಷನ್ಗಳು ಮಾತ್ರ ರಕ್ತದ ಮೂಲಕ ಸಂಚಾರ ಆಗುತ್ತೆ. ಸೊ ಡೈರೆಕ್ಟ್ ಫಾರಿನ್ ಪಾರ್ಟಿಕಲ್ಸ್ಗಳು ಹೋಗುವಂಥದ್ದು ಅಪ್ಪರ್ ಪಾರ್ಟಿಗೆ ಮಾತ್ರ. ಸೊ ಆ ಭಾಗವನ್ನ 6 ಅಂಶಗಳಾಗಿ ನಾವು ವಿಭಾಗ ಮಾಡಿಕೊಂಡು 6 ಕ್ರಿಯೆಗಳನ್ನ, ಷಟ್ ಕ್ರಿಯೆಗಳು ಅಂತ ಕರಿತೀವಿ. 6 ಕ್ರಿಯೆಗಳನ್ನ ಮಾಡ್ತಾ ಬರ್ತೀವಿ. ಅದು ಯಾವ ಕ್ರಿಯೆಗಳು ಅನ್ನೋದನ್ನ ನಾನು ಇವತ್ತು ವಿವರಿಸ್ತಾ ಹೋಗ್ತೀನಿ. ಕ್ರಿಯೆಗಳಲ್ಲಿ ಮೊದಲಿಗೆ ಕಣ್ಣಿನ ಭಾಗಕ್ಕೆ, ಅಶ್ರು ಗ್ರಂಥಿಗೆ, ಟಿಯರ್ ಗ್ಲ್ಯಾಂಡ್ಸ್ಗೆ ಮಾಡುವಂಥದ್ದನ್ನ ತ್ರಾಟಕ ಅಂತ ಕರಿತೀವಿ. ಕಣ್ಣಿನ ಭಾಗಕ್ಕೆ ಅಳಬೇಕು ಅಂತ ಹೇಳ್ತಾರೆ. ಸೊ ಕಣ್ಣೀರು ಹೋಗ್ಬೇಕು, ಕಲುಷಿತ ನೀರು ಅಂತ ಹೇಳ್ತಾರೆ. ಸೊ ಟಿಯರ್ ಗ್ಲ್ಯಾಂಡ್ಸ್ಗೆ ತ್ರಾಟಕದ ಅಭ್ಯಾಸವನ್ನ ಮಾಡ್ತೀವಿ. ಇದನ್ನ ಕೂಡ ಮಕ್ಕಳಿಗೆ ಬಹಳ ಒಳ್ಳೇದು. ಇದನ್ನ ಕೂಡ ಮುಂದಿನ ಸಂಚಿಕೆಯಲ್ಲಿ ನಾವು ಮಾಡ್ತೀವಿ. ಹಾಗೆ ನೆಕ್ಸ್ಟ್ ಬರುವಂಥದ್ದು ನಾಸ್ಟ್ರಿಲ್. ಈಗ ಹೆಚ್ಚಿನವರಿಗೆ ಬರುವಂತಹ ಸಮಸ್ಯೆ, ಹೆಚ್ಚಿನ ಮಕ್ಕಳಲ್ಲಿ ಬರುವಂತಹ ಸಮಸ್ಯೆ ಅಲರ್ಜಿ, ಡಸ್ಟ್ ಅಲರ್ಜಿ ಆಗುತ್ತೆ. ನನ್ನ ಮಗುಗೆ ಸೈನಸ್ ಇದೆ, ಡಸ್ಟ್ ಅಲರ್ಜಿ, ಹೊರಗಡೆ ಹೋದ್ರಾಗಲ್ಲ, ಯಾವುದೊಂದು ಫುಡ್ ಅಲರ್ಜಿ ಆಗೋದು. ಸೊ ಈ ರೀತಿ, ಅಥವಾ ಥಂಡಿಗೆ ಹೋದ್ರಾಗಲ್ಲ, ತುಂಬಾ ಕೋಲ್ಡಿನ ವಾತಾವರಣಕ್ಕೆ, ಮಳೆಗೆ ಹೋದ್ರಾಗಲ್ಲ, ಪದೇ ನೆಗಡಿ ಆಗೋದು, ಉರಿಶೀತ ಆಗೋದು, ಸೀನೋದು, ಇದೆಲ್ಲ ಸರ್ವೇ ಸಾಮಾನ್ಯ ಹೆಚ್ಚಿನ ಮಕ್ಕಳಲ್ಲ. ಅದರಲ್ಲೂ ಸಿಟಿ ಲೈಫ್, ಬೆಂಗಳೂರಿನಂತಹ ನಗರ ಪ್ರದೇಶದಲ್ಲಿ ಇರುವಂತವರಿಗಂತೂ ಬಹಳ ಸಮಸ್ಯೆಯಾಗಿ ಕಾಡ್ತಾ ಇದೆ ಇದು. ಅದು ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲಿ ಈ ರೀತಿ ಸಮಸ್ಯೆ ಕಾಣ್ತು ಅಂತಾದ್ರೆ ಅದು ಮುಂದೆ ಅಲರ್ಜಿ ದೊಡ್ಡದಾಗ್ತಾ ಆಗ್ತಾ ಅಸ್ತಮಕ್ಕೆ ಪರಿವರ್ತನೆ ಆಗುವ ಸಾಧ್ಯತೆಗಳು. ಅಸ್ತಮ ಇರುವವರು ಕೂಡ ಇದ್ದಾರೆ, ಅಸ್ತಮದವರಿಗೆ ಕೂಡ ಇದು ಬಹಳ ಲಾಭಕ್ಕೆ ಬರುವಂತ ಅಭ್ಯಾಸ ಆಗಿರುತ್ತೆ. ಸೊ ಆ ಅಭ್ಯಾಸ ಅಂದ್ರೆ ನಮ್ಮ ಮೂಗಿನ ಭಾಗಕ್ಕೆ, ನಾಸಲ್ ಟ್ರ್ಯಾಕ್ ಅನ್ನ ಶುಚಿ ಮಾಡೋದಕ್ಕಿರುವಂತದ್ದನ್ನ ನೇತಿ ಅಂತ ಕರಿತೀವಿ. ನೇತಿಯಲ್ಲಿ 2 ವಿಧ, ಜಲನೇತಿ, ಸೂತ್ರನೇತಿ. ಜಲನೇತಿ ಪ್ರಕಾರ ಮೂಗಿನಿಂದ ಮೂಗಿಗೆ ಶುಚಿತ್ವವನ್ನ ಮಾಡುತ್ತೆ, ಅಂದ್ರೆ ಮೂಗಿನಿಂದ ಮೂಗಿನ ಒಳಗಡೆ ಪಾತ್ವೇಸ್ ಏನಿದೆ ಅದನ್ನ ಪ್ಯೂರ್ ಮಾಡುತ್ತೆ. ಇನ್ನು ಸೂತ್ರನೇತಿ ಅನ್ನುವಂಥದ್ದು ಮೂಗಿನಿಂದ ಗಂಟಲಿನ ಭಾಗದವರೆಗಿನ ಆ ದಾರ ಏನಿದೆ, ಆ ನಾಳ ಏನಿದೆ, ಅದನ್ನ ಶುಚಿ ಮಾಡೋದಕ್ಕೆ ಸಹಾಯಕ್ಕೆ ಬರುತ್ತೆ. ಇದನ್ನ ಸೂತ್ರನೇತಿ ಮತ್ತೆ ಜಲನೇತಿ ಅಂತ ಕರಿತೀವಿ. ಸೈನಸ್ಗೆ ಬಹಳ ಚೆನ್ನಾಗಿರುವಂತಹ ಅಭ್ಯಾಸ. ಆಯ್ತು, ಅದಾದ ನಂತರ ನೆಕ್ಸ್ಟ್ ಬರುವಂಥದ್ದು ನಮ್ಮಲ್ಲಿ ರೆಸ್ಪಿರೇಟರಿ ಟ್ರ್ಯಾಕ್, ಮೂಗಿನಿಂದ ಲಂಗ್ಸಿನವರೆಗೆ ಇರುವಂತಹ ಆ ದಾರ, ನಾಳ ಏನಿದೆ ಅದನ್ನ ಶುಚಿ ಮಾಡೋದಕ್ಕೆ. ಇದನ್ನ ಬಾತಿ ಕ್ರಿಯೆಗಳ ಮೂಲಕ ಮಾಡ್ತೀವಿ. ಕಪಾಲಭಾತಿ ಇದು ನಾವು ಪ್ರಾಣಾಯಾಮದ ಅಭ್ಯಾಸದಲ್ಲಿ ಮಾಡ್ತೀವಿ, ಕಪಾಲಭಾತಿ. ಸೊ ಅದು ಒಂದು ಕ್ರಿಯೆ, ಆಕ್ಚುಲಿ ಪ್ರಾಣಾಯಾಮ ಅಲ್ಲ, ಕ್ರಿಯೆ, ಕ್ಲೆನ್ಸಿಂಗ್ ಮಾಡೋದು, ಫೋರ್ಸ್ಫುಲ್ ಆಗಿ ಮಾಡುವಂಥದ್ದಾಗಿರುತ್ತೆ. ಹಾಗೇನೆ ನೆಕ್ಸ್ಟ್ ದೌತಿ ಕ್ರಿಯೆಗಳು ಅಂತ ಬರುತ್ತೆ. ದೌತಿ ಅಂದ್ರೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಸ್. ನಿಮ್ಮ ಟ್ರ್ಯಾಕ್ ಯಾವುದು? ಅನ್ನನಾಳ ಅಂತ ಕರಿತೀವಿ. ಆ ಟ್ರ್ಯಾಕ್ ಅನ್ನ ಕ್ಲೀನ್ ಮಾಡೋದಕ್ಕಿರುವಂಥದ್ದು, ಗ್ಯಾಸ್ಟ್ರಿಕ್ ನಂತಹ ಸಮಸ್ಯೆಗೆಲ್ಲ ನಿವಾರಣೆಯನ್ನ ಕೊಡುತ್ತೆ ಇದು. ಸೊ ನಮ್ಮ ಜಠದವರೆಗಿರುವಂತಹ ದಾರವನ್ನ, ಆ ನಾಳವನ್ನ ಶುಚಿ ಮಾಡೋದಕ್ಕಿರುವಂಥದ್ದನ್ನೇ ದೌತಿ. ಅದರಲ್ಲಿ 2-3 ವಿಧಗಳಿದೆ. ಇನ್ನು ಹಳೆಯ ಗ್ರಂಥಗಳಲ್ಲೆಲ್ಲ, ಅಂದ್ರೆ ಸ್ಕ್ರಿಪ್ಟ್ಸ್ಗಳಲ್ಲಿ ತುಂಬಾ ರೀತಿಯ ದೌತಿಗಳನ್ನ, ನೇತಿಗಳನ್ನ, ಭಾತಿಗಳನ್ನ ಉಲ್ಲೇಖ ಮಾಡಲಾಗಿದೆ. ಅದರಲ್ಲಿ ಮಾಡಿಫಿಕೇಶನ್ ಆಗಿ ಈಗ ಮುಖ್ಯವಾಗಿ ಒಂದಷ್ಟು ಸುಲಭವಾಗಿ ಮಾಡುವಂಥದ್ದು ಉಳ್ಕೊಂಡಿದೆ. ಅದರಲ್ಲಿ ದೌತಿ ಮುಖ್ಯವಾಗಿ ವಸ್ತ್ರ ದೌತಿ, ದಂಡ ದೌತಿ, ವಮನ ದೌತಿ, ಈ ರೀತಿ ವಿಧಗಳಿದೆ. ಸೊ ಈ ರೀತಿ ಅಭ್ಯಾಸದ ಮೂಲಕ ಗ್ಯಾಸ್ ಅನ್ನ ಹೊರಹಾಕ್ತಿವಿ, ಆ ಭಾಗವನ್ನ, ಆ ಮ್ಯೂಕಸ್ ಅನ್ನ ಹೊರ ಹಾಕ್ತಿವಿ ನಾವು. ಅದಾದ ನಂತರ ವಿಸರ್ಯ ಭಾಗ, ಅಂದ್ರೆ ಕರುಳಿನ ಭಾಗ, ಇಂಟೆಸ್ಟೈನ್ ಭಾಗವನ್ನ ಶುಚಿ ಮಾಡ್ತೀವಿ. ನೌಲಿ ಕ್ರಿಯೆ ಅಂತ ಕರಿತೀವಿ. ಅದರಲ್ಲೂ ಅಷ್ಟೇ ದಕ್ಷಿಣ ನೌಲಿ,
ವಾಮನೌಲಿ, ಮಧ್ಯಮ ನೌಲಿ ಮತ್ತು ನೌಲಿ ಕಲನ ಅಂತ ಹೊಟ್ಟೆಯ ಮಜಲನ್ನು ಕುಣಿಸೋವಂಥದ್ದು. ಸೊ ಇಲ್ಲಿ ಕರುಳಿನ ಭಾಗ ಶುಚಿತ್ವವನ್ನು ಮಾಡುತ್ತೆ. ಅದಾದ ನಂತರ ಕೊನೆಯಲ್ಲಿ ಬರುವಂಥ 6ನೇ ಕ್ರಿಯೆ ಬಸ್ತಿ ಅಂತ ಕರಿತೀವಿ. ಈಗ ಅದನ್ನು ನಾವು ಎನಿಮಾ ಅಂತ ಹೇಳ್ತೀವಿ. ಬಸ್ತಿ ಅಂದರೆ ಗುದದ್ವಾರದವರೆಗೂ, ರೆಕ್ಟಮ್ ಪೋರ್ಷನ್ವರೆಗೂ ಶುಚಿ ಮಾಡುವಂಥದ್ದಾಗಿರುತ್ತೆ. ಸೊ ಈ ಅಭ್ಯಾಸಗಳು ಕೂಡ ಎಲ್ಲವೂ ಯೋಗ ಅಭ್ಯಾಸದ ಭಾಗಗಳಾಗಿರುತ್ತೆ. ಈ ಎಲ್ಲ ಮಿಕ್ಕುಳಿದ ಅಭ್ಯಾಸಗಳು ಅಂದರೆ ತ್ರಾಟಕ, ನೇತಿ ಇವೆರಡನ್ನು ಬಿಟ್ಟು ಮಿಕ್ಕುಳಿದ ದೌತಿ ಕ್ರಿಯೆಗಳನ್ನ ಅಥವಾ ಕಲನ, ನೌಲಿ ಕಲನ ಇಂಥವುಗಳನ್ನೆಲ್ಲ ಮಾಡಬೇಕು ಅಂದರೆ ನಾವು ಒಂದು ಹಂತದ ಬೆಳವಣಿಗೆಯನ್ನು ಪಡ್ಕೊಂಡಿರ್ಬೇಕು. ಅಂದರೆ ಮಕ್ಕಳಿಗಿಂತವುಗಳು ಮಾಡಿಸೋ ಹಾಗಿಲ್ಲ. ಸ್ವಲ್ಪ ದೊಡ್ಡವರಾಗಬೇಕು, ಒಂದು 10-18 ವರ್ಷ ದಾಟದ ಮೇಲೆ ಈ ಅಭ್ಯಾಸಗಳನ್ನು ಕೊಡ್ಬೋದಾಗಿರುತ್ತೆ. ಅಂದರೆ ಮಿಕ್ಕಿದ ಕ್ರಿಯೆಗಳನ್ನು ಮಾಡಿಸ್ಬೋದಾಗಿರುತ್ತೆ. ಹಾಗಾದರೆ ಮಕ್ಕಳಿಗೆ ಮಾಡಿಸುವಂಥ ಕ್ರಿಯೆಗಳು ಯಾವುದು? ಮಕ್ಕಳಿಗೆ ತ್ರಾಟಕ ಅಭ್ಯಾಸವನ್ನು ಮಾಡಿಸ್ಬೋದು, ಜೊತೆಗೆ ನೇತಿ ಅಭ್ಯಾಸವನ್ನು ಮಾಡ್ಬೋದು. ನೇತಿ ಜಲನೇತಿ, ಸೂತ್ರನೇತಿ. ಸೂತ್ರನೇತಿ ತುಂಬ ಚಿಕ್ಕ ಮಕ್ಕಳಿಗೆ ಮಾಡೋದಕ್ಕೆ ಗೊತ್ತಾಗಲ್ಲ, ಅವರಿಗೆ ಮಾಡಿಸ್ಕೂಡ್ದು. ಒಂದು 10-12 ಅಂದರೆ ಪಬರ್ಟಿಗೆ ಬಂದಿದ್ದಾರೆ, ದೊಡ್ಡವರಾಗಿದ್ದಾರೆ ಅಂತ ಅನ್ನೋ ಮಕ್ಕಳಿಗೆ ಅಭ್ಯಾಸವನ್ನು ಕೊಡ್ಬೋದು. 10-12 ವರ್ಷ ದಾಟಿದ ಮಕ್ಕಳಿಗೆ ಸೂತ್ರನೇತಿಯನ್ನು ಹೇಳ್ಕೊಡ್ಬೋದು. ಚಿಕ್ಕ ಚಿಕ್ಕ ಮಕ್ಕಳಿಗೆ ಜಲನೇತಿಯನ್ನು ನಾವು ಮಾಡಿಸ್ಬೋದು. ಈ ಎರಡೂ ವಿಧವನ್ನು ನಾವು ಹೇಗೆ ಮಾಡೋದು ಅಂತ ನೋಡ್ತೀವಿ. ಈ ನೇತಿಯಲ್ಲಿ ಇನ್ನೂ ಸುಮಾರು ವಿಧಗಳನ್ನು ಕೂಡ ಅಳವಡಿಸ್ಕೊಳ್ತಾ ಹೋಗ್ಬೋದು. ಮೊದಲಿಗೆ ಮುಖ್ಯವಾಗಿರುವ 2 ವಿಧ. ಈ ಓವರಾಲ್ ಕ್ರಿಯೆಗಳನ್ನು, 6 ಕ್ರಿಯೆಗಳನ್ನು ಮಾಡೋದ್ರಿಂದ ಲಾಭ ಏನು? ಆಗಲೇ ಹೇಳಿದೆ, ಕ್ಲೆನ್ಸಿಂಗ್ ಆಗುತ್ತೆ, ಒಳ ಅಂಗಗಳು, ಇಂಟರ್ನಲ್ ಆರ್ಗನ್ಸ್ ಶುಚಿ ಆಗುತ್ತೆ. ಹೌದು, ಶುಚಿ ಮಾಡೋದ್ರಿಂದ ಏನಾಗುತ್ತೆ? ಪಾತ್ವೇಸ್ ಕ್ಲೀನ್ ಆಗುತ್ತೆ ಒಳಗಡೆ. ಆ ಒಳಗಡೆ ಟಾರ್ಡಿನೆಸ್, ಒಂದು ಜಡತ್ವ ಇದೆಯಲ್ಲ ಶರೀರದ ಒಳಗಡೆ, ಆ ಜಡತ್ವ ಹೋಗುತ್ತೆ. ಇನ್ನರ್ ಅವೇರ್ನೆಸ್ ಅಂತ ಪ್ರಜ್ಞೆ ಅಂತ ಹೇಳ್ತೀವಲ್ಲ, ಆ ಇನ್ನರ್ ಅವೇರ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಮಗೆ ನಮ್ಮ ಶರೀರದಲ್ಲಿ ಆಗು ಹೋಗುಗಳು, ಬದಲಾವಣೆಗಳು ಗೊತ್ತಾಗೋದಕ್ಕೆ ಶುರುವಾಗುತ್ತೆ. ಅಂತ ಪ್ರಜ್ಞೆ ಜಾಸ್ತಿ ಬೆಳೀತಾ ಹೋಗುತ್ತೆ, ಒಳಮುಖಗೊಳ್ಳೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಜೊತೆಗೆ ಮುಖ್ಯವಾಗಿ ವಿಲ್ ಪವರನ್ನು ಜಾಸ್ತಿ ಮಾಡುತ್ತೆ. ನಮ್ಮಲ್ಲಿ ವಿಲ್ ಪವರ್ ಬೇಕು ಕೂಡ ಅಭ್ಯಾಸ ಮಾಡೋಕ್ಕೆ. ಸೊ ವಿಲ್ ಪವರನ್ನು ಜಾಸ್ತಿ ಆಗಿಸುತ್ತೆ. ಹಾಗೆ ನಮ್ಮಲ್ಲಿ ಸಹನಾಶಕ್ತಿ ಅಂದರೆ ಫಾರ್ಬಿಡನ್ ಸ್ಕಿಲ್ ಅಂತೀವಲ್ಲ, ಆ ಫಾರ್ಬಿಡನ್ ಸ್ಕಿಲ್ಲನ್ನು ನಮ್ಮಲ್ಲಿ ಜಾಸ್ತಿ ಮಾಡ್ತಾ ಬರುತ್ತೆ. ಸಹನಾಶಕ್ತಿಯನ್ನು ಹೆಚ್ಚೋದಕ್ಕೆ ಸಹಾಯಕ್ಕೆ ಬರುತ್ತೆ. ಆಮೇಲೆ ತುಂಬ ಸೆನ್ಸಿಟಿವಿಟಿ ಇರ್ತಾರೆ, ಅದು ಮಕ್ಕಳು ತುಂಬ, ಅದು ಈಗಿನ ಕಾಲದ ಮಕ್ಕಳು. ಆ ತುಂಬ ಸೆನ್ಸಿಟಿವಿಟಿ ಇರೋದನ್ನು ಡಿಸೆನ್ಸಿಟಿವಿಟಿ ಮಾಡೋದಕ್ಕೆ ಸಹಾಯಕ್ಕೆ ಬರುತ್ತೆ. ಅಂದರೆ ಹೇಗೆ ಸೆನ್ಸಿಟಿವಿಟಿ ಅಂದರೆ, ಒಂದು ಒಗ್ಗರಣೆ ಹಾಕ್ತಿದ್ದಾರೆ ಮನೆಯಲ್ಲಿ ಅಂದರೆ ಹಕ್ಷಿ 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 ಅಂತಿರ್ತಾರೆ, ಸೀನ್ತಾ ಇರ್ತಾರೆ ಮಕ್ಕಳು. ಆ ಕೊಠಡಿಯಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಮನೆಯಲ್ಲಿ ಒಂದು ಸೋಫಾದಲ್ಲಿ ಒಂದಷ್ಟು ಡಸ್ಟ್ ಇದ್ರೆ, ಅಥವಾ ನಾಯಿ ಬೆಕ್ಕು ಬೇಕು ಅಂತ ಸಾಕ್ತಾರೆ ಮನೆಯಲ್ಲಿ, ಪೆಟ್ ಅನಿಮಲ್ ಬೇಕು ಅಂತ ಸಾಕೋತಾರೆ. ಆದರೆ ಅವುಗಳ ಧೂಳುಗಳೇ ಆಗಲ್ಲ ಎಷ್ಟೋ ಮಕ್ಕಳಿಗೆ. ಅವುಗಳ ರೋಮದ ಧೂಳುಗಳು ತಗೊಂಡ್ರೆ ಸ್ನೀಸಿಂಗ್ ಬರುವಂಥದ್ದು, ನೆಗಡಿ ಆಗುವಂಥದ್ದು, ಪದೇ ಪದೇ ಅಲರ್ಜಿ ಆಗುವಂಥದ್ದು, ಮೆಡಿಸಿನ್ ತಗೊಳ್ಳುವಂಥದ್ದು. ಹೀಗೆ ಆಸೆ ಇದ್ರೆ ಕೂಡ ಎಷ್ಟೋ ಮಕ್ಕಳು ಪೆಟ್ ಅನಿಮಲ್ ಅನ್ನ ಸಾಕಕ್ಕಾಗಲ್ಲ, ಸಾಕು ಪ್ರಾಣಿಗಳನ್ನ ಸಾಕಕ್ಕಾಗ್ತಾ ಇಲ್ಲ.